ತಾಲೂಕಿನ ಗೌರಸಮುದ್ರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಳ್ಳಿಗಳಲ್ಲಿ ಪಾರದರ್ಶಕವಾಗಿ ಕಾಮಗಾರಿಗಳು ನಡೆಸಿರುವ ದಾಖಲೆಗಳಿವೆ ಎಂದು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಎಂ ಓಬಣ್ಣ ಬುಧವಾರ ನಗರದ ಪ್ರವಾಸಿ ಮಂದಿರದಲ್ಲಿ ಪಂಚಾಯಿತಿ ಸದಸ್ಯರ ಸಮ್ಮುಖದಲ್ಲಿ ದಾಖಲೆ ಬಿಡುಗಡೆ ಮಾಡಿ ಮಾತನಾಡಿದರು. ಸ್ಥಳೀಯ ರಾಜಕೀಯ ವಿರೋಧಿಗಳು ಅಭಿವೃದ್ಧಿ ಕಾರ್ಯವನ್ನ ಸಹಿಸಲಾಗದೆ ಪಂಚಾಯಿತಿ ಇಲಾಖೆ ಆಯುಕ್ತರಿಗೆ ಆಧಾರರಹಿತ ದೂರು ನೀಡಲಾಗಿದೆ. ಇದಕ್ಕೆ ದಾಖಲೆ ಸಹಿತ ಉತ್ತರ ನೀಡುತ್ತೇವೆ ಎಂದು ಅವರು ಸುಮಾರು 40 ವರ್ಷಗಳಿಂದ ಮೂಲ ಸೌಕರ್ಯಗಳಿಗೂ ಪರದಾಡುವ ಸ್ಥಿತಿ ಇದ್ದ ಪಂಚಾಯಿತಿ ಹಳ್ಳಿಗಳಲ್ಲಿ ಖಾಸಗಿ ಯೋಜನೆ ಬಳಸಿಕೊಂಡು ಅಭಿವೃದ್ಧಿ ಮಾಡಲಾಗಿದೆ. ಗ್ರಾಮದ ಬಹುದೊಡ್ಡ ಕೆರೆ ನೂರಾರು ಕಾರ್ಮಿಕರ ಬಳಕೆಯಲ್ಲಿ ಐತಿಹಾಸಿಕ ಗೌರಸಮುದ್ರ ಚಾತುರ್ಯ ನೀರು ಮತ್ತು ಶೌಚಾಲಯ ಗೃಹ ವ್ಯವಸ್ಥೆ ಸರ್ಕಾರಿ ಶಾಲೆಗಳಲ್ಲಿ ಮತ್ತು ಕಟ್ಟಡಗಳ ಮಾಡಲಾಗಿದೆ. ರಾತ್ರಿ ಯೋಜನೆ ಕಾಮಗಾರಿಗಳು ಸೇರಿದಂತೆ 15ನೇ ಹಣಕಾಸಿನ ಅನುದಾನ ಬಳಕೆಗೆ ಪ್ರತಿಯೊಂದು ದಾಖಲೆ ಇದೆ. ಭೌತಿಕ ಅಭಿವೃದ್ಧಿ ಕಾರ್ಯಗಳು ಮತ್ತು ದಾಖಲೆ ಸಹಿತ ಸಮಯ ಬಂದಾಗ ಉತ್ತರ ಕೊಡುತ್ತೇವೆ ಎಂದು ಸ್ಪಷ್ಟನೆ ನೀಡಿದ್ದಾರೆ. ಈ ವೇಳೆ ಗ್ರಾಮ ಪಂಚಾಯತ್ ಸದಸ್ಯರಾದ ವೀರಣ್ಣ, ಮಲ್ಲೇಶಪ್ಪ, ಶಶಿಕುಮಾರ್, ಮಲ್ಲಯ್ಯ, ಮುಖಂಡರಾದ ಬೊಮ್ಮಯ್ಯ, ತಿಪ್ಪೇಸ್ವಾಮಿ ಮತ್ತಿತರರು ಹಾಜರಿದ್ದರು. ನಮ್ಗೆ ತೃಪ್ತಿ ಐತೆ. NRLM ಸೆಡ್ ಅಂತ 17 ಜನ ತುಮ್ಮೂಲಿಗೆ ಬರ್ತಕ್ಕಂಥ ಭಕ್ತಾದಿಗಳಿಗೆ ಅನುಕೂಲವಾಗಲಿ ಅಂತ ಮಾಡಿಸಿದ್ವಿ. ಇವಾಗ ಇನ್ನು 4-5 ದಿನಕ್ಕೆ 4 ಮೂಲಿಗೆ 4 ಹೈಟೆಕ್ ಶೌಚಾಲಯ 520, 525, ಒಂದು ಕಲ್ಯಾಣಿ ಅಂತ 15 ಲಕ್ಷ ಅದು ಮಾಡ್ತಾ ಇದ್ದೀವಿ. ಇವಾಗ ಅಪ್ರೂವಲ್ ಆಗಿದೆ, ಅದನ್ನೆಲ್ಲ ಮಾಡ್ತಾ ಇದೀವಿ. ಇದನ್ನೆಲ್ಲ ಸಹಿಸಲಾರದೆ ನೀವು ನೋಡ್ಬೋದು, ಡಾಕ್ಯುಮೆಂಟ್ ಇದಾವೆ. ನಮ್ಮ ಪಂಚಾಯತ್ ನಾನು ಚಳ್ಳಕೆರೆ ತಾಲೂಕಿನಲ್ಲಿ ಗೌರಸಮುದ್ರ ಗ್ರಾಮ ಪಂಚಾಯತಿ ಡೆವಲಪ್ಮೆಂಟ್ ಆದಂಗೆ ಎಲ್ಲಿ ಡೆವಲಪ್ಮೆಂಟ್ ಆಗಿರಲಿಲ್ಲ. ಯಾಕೆ ಡೆವಲಪ್ಮೆಂಟ್ ಆಗಿಲ್ಲ? ಇಂಥ ಕುದುರೆಗೇಡಿ ಅದಕ್ಕೆ ಹಿನ್ನಡೆ ಆಗುತ್ತೆ. ಯಾಕೆ ನಮ್ಮ ಹಳ್ಳಿ ಡೆವಲಪ್ಮೆಂಟ್ ಆಗಲ್ಲ ಅಂದ್ರೆ ಇದೆ. ಇವಾಗ 10 ಜನ ಒಳ್ಳೇದ್ ಮಾಡಿದ್ರೆ ಒಬ್ಬನೇ ಕೆಟ್ಟದಾರೆ ತುಳಿಯೋನಿರ್ತಾನೆ. ಅದಕ್ಕೆ ಇವೆಲ್ಲ ಸದ್ಯಕ್ಕೆ ದೂರು ಇಂಥವೆಲ್ಲ ಆಗ್ಬಾರ್ದು. ಹಳ್ಳಿ ಗ್ರಾಮ ಎಲ್ಲ ಒಂದು ಡೆವಲಪ್ಮೆಂಟ್ ಆಗ್ಬೇಕಂದ್ರೆ ಯಾವ್ದನ್ನ ತಪ್ಪು ಮಾಡಿದ್ರೆ ಹೇಳ್ಬೇಕು, ವಿಚಾರ ಮಾಡ್ಬೇಕು. ಅದು ಬಿಟ್ಟು ಇಲ್ಲಿ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಅಲೆದಾಡಿ ಸುಳ್ಳು ಆರೋಪ ಮಾಡೋದು ಸರಿಯಲ್ಲ ಅಂತ ಹೇಳ್ತಾ, ಇದು ತಪ್ಪು ಅಂತ ಹೇಳ್ತಾ, ಏನನ್ನಿದ್ರೆ ತನಿಖೆಗೆ ನಾವು ಹೇಳ್ತಾ ನಾನು